ओम शांति। नानात्मा ಮಸ್ತಕದ ಮಧ್ಯೆ ಪ್ರಕಾಶ ಸ್ವರೂಪ ಜ್ಯೋತಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು सफलता मूर्ति आत्मा नानु नानात्मा मास्टर सर्वशक्तिवंत आत्मा ओम शांति। ओम शांति। अव्यक्त बाप दादा मधुबन ಮುರಳಿ ದಿನಾಂಕ 26/9/21 ರಿವೈಸ್ 27/3/88 ಬಾಬಾ ನಮಗೆ ಸಫಲತಾ ನಕ್ಷತ್ರಗಳೆಂದರೆ ಹೇಗೆ, ಅವರ ಲಕ್ಷಣಗಳು ಹೇಗಿರ್ತದೆ, ಈ ರೀತಿ ಬಾಬಾ ಈ ದಿನ ಸಫಲತಾ ನಕ್ಷತ್ರಗಳ ಪರಿಚಯ ನಮಗೆ ಕೊಡ್ತಿದ್ದಾರೆ। ಸರ್ವಶ್ರೇಷ್ಠ ಸಿತಾರ ಸಫಲತಾ का ಸಿತಾರ। सर्वश्रेष्ठ नक्षत्र अंद्रे सफलते नक्षत्र आगिद्दारे। आज ज्ञान सूर्य ज्ञान चंद्रमा अपने अलौकिक तारामंडल को देख रहे हैं। ಈ ದಿನ ಜ್ಞಾನ ಸೂರ್ಯ ಜ್ಞಾನ ಚಂದ್ರ ತನ್ನ ನಕ್ಷತ್ರ ಮಂಡಲವನ್ನು ನೋಡ್ತಾ ಇದ್ದಾರೆ। यहाँ अलौकिक विचित्र तारामंडल है जिसकी विशेषता सिर्फ बाप और ब्राह्मण बच्चे ही जानते हैं। ಇದು अलौकिक विचित्र तारामंडलवाಗಿದೆ। ಇದರ ರಹಸ್ಯ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಮತ್ತು ಬ್ರಾಹ್ಮಣ ಮಕ್ಕಳಿಗೆ ಬಾಬನಿಗೆ ಗೊತ್ತು। हर एक सितारा अपनी चमक से इस विश्व को रोशनी दे रहे हैं। ಹೀಗೆ ಬಾಬನ ಮಕ್ಕಳು ಅಂದರೆ ಒಂದೊಂದು ನಕ್ಷತ್ರಗಳು ತಮ್ಮ ಬೆಳಕನ್ನು ಈ ಸೃಷ್ಟಿಗೆ ಕೊಡ್ತಾ ಇದ್ದಾರೆ। ಅಂದರೆ ಎಲ್ಲ ನಕ್ಷತ್ರಗಳ ಬೆಳಕು ಒಂದೇ ರೀತಿಯಾಗಿಲ್ಲ। बाप दादा हर एक सितारे की विशेषता देख रहे हैं। कोई श्रेष्ठ भाग्यवान लकी सितारे हैं, कोई बाप के समीप के सितारे हैं और कोई दूर के सितारे हैं। ಹೀಗೆ ಬಾಪ್ ದಾದಾ ಈ ದಿನ ತನ್ನ ವಿಶೇಷ ನಕ್ಷತ್ರಗಳನ್ನು ನೋಡ್ತಾ ಇದ್ದಾರೆ। ಕೆಲವು ಮಕ್ಕಳು ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯಶಾಲಿ ಅದೃಷ್ಟವಂತ ನಕ್ಷತ್ರಗಳು, ಕೆಲವು ಆತ್ಮಗಳು ಕೆಲವು ನಕ್ಷತ್ರಗಳು ಬಾಬನಿಗೆ ಹತ್ತಿರದಲ್ಲಿರೋ ನಕ್ಷತ್ರಗಳಾದರೆ ಕೆಲವರು ತುಂಬ ದೂರದಲ್ಲಿರುವಂಥ ನಕ್ಷತ್ರಗಳಾಗಿದ್ದಾರೆ। है सभी सितारे लेकिन विशेषता भिन्न भिन्न होने के कारण सेवा में व स्व प्राप्ति में अलग अलग फल की प्राप्ति अनुभव करने वाले हैं। ಎಲ್ಲ ಆತ್ಮ ಜ್ಯೋತಿಗಳ ಆತ್ಮ ನಕ್ಷತ್ರಗಳೇ ವಿಶೇಷತೆಯಲ್ಲಿ ಭಿನ್ನ ಭಿನ್ನ ಇರುವ ಕಾರಣದಿಂದ ಸೇವೆಯಲ್ಲಿ ಸ್ವಪ್ರಾಪ್ತಿಯಲ್ಲಿ ಕೂಡ ಭಿನ್ನ ಭಿನ್ನ ಪ್ರಕಾರದ ಫಲದ ಅನುಭವವನ್ನು ಮಾಡುತ್ತಾರೆ। कोई सदा ही साहस सितारे हैं इसलिए साहस प्राप्ति का फल अनुभव करने वाले हैं। ಕೆಲವು ಮಕ್ಕಳು ಸದಾ ಸಾಹಸ ಆತ್ಮಗಳು ಸಾಹಸ ನಕ್ಷತ್ರಗಳು ಸದಾ ಕಾಲ ತಮ್ಮ ಜೀವನದಲ್ಲಿ ಸದಾ ಸಾಹಸದ ಪ್ರಾಪ್ತಿ ಅನುಭವವನ್ನು ಅವರು ಮಾಡ್ತಾ ಇರ್ತಾರೆ। और कोई मेहनत करने वाले सितारे हैं, चाहे थोड़ी मेहनत हो चाहे ज़्यादा हो, लेकिन बहुत करके मेहनत के अनुभव
मेहनत के अनुभव बाद फल की प्राप्ति का अनुभव करते हैं. ಹೀಗೆ ಕೆಲವು ಆತ್ಮಗಳು ಕೆಲವು ನಕ್ಷತ್ರಗಳು ಸದಾಕಾಲ ಪರಿಶ್ರಮ ಮಾಡ್ತಾ ಇರ್ತಾರೆ, ಸೇವೆಯಲ್ಲಿ ಪುರುಷಾರ್ಥದಲ್ಲಿ ಪರಿಶ್ರಮ ಪಟ್ಟು ಎರಡೂ ಮಾಡ್ತಾ ಇರ್ತಾರೆ. ಆದರೆ ಫಲ ಸ್ವಲ್ಪ ಸಮಯದ ನಂತರ ಪ್ರಾಪ್ತಿ ಅನುಭವ ಆಗ್ತಿರ್ತದೆ. कोई सदा कर्म के पहले अधिकार का अनुभव करते हैं कि सफलता जन्म सिद्ध अधिकार है, इसलिए निश्चय और नशे से कर्म करने के कारण कर्म की सफलता सहज अनुभव करते हैं. ಹೀಗೆ ಕೆಲವೊಂದು ಆತ್ಮಗಳು ಕೆಲವು ನಕ್ಷತ್ರಗಳು ಸದಾಕಾಲ ಇಲ್ಲಿ ಕರ್ಮದ ಮೊದಲು ತಮ್ಮನ್ನು ಅಧಿಕಾರದ ಅನುಭವವನ್ನು ಮಾಡುತ್ತಾ ಸಫಲ ಜನ್ಮಸಿದ್ಧ ಅಧಿಕಾರ ಎಂಬ ಅನುಭವದಲ್ಲಿ ನಿಶ್ಚಯ ಮತ್ತು ನಶೆಯಲ್ಲಿದ್ದು ಕರ್ಮ ಮಾಡುವ ಕಾರಣದಿಂದ ಕರ್ಮದಲ್ಲಿ ಸಫಲತೆ ಅನುಭವ ಸಹಜವಾಗಿ ಮಾಡ್ತಿರ್ತಾರೆ. ಕರ್ಮ ಮಾಡಿದ ನಂತರ ಅನುಭವ ಅಲ್ಲ, ಕರ್ಮ ಪೂರ್ವದಲ್ಲಿ ಅವರಿಗೆ ಸಫಲತೆ ಅನುಭವದಲ್ಲಿ ಇರ್ತಾರೆ. इसको कहा जाता है सफलता के सितारे. ಇವರಿಗೇನು ಹೇಳಲಾಗುತ್ತೆ? सफलता नक्षत्रಗಳು. तो सबसे श्रेष्ठ सफलता के सितारे हैं क्योंकि वह सदा ज्ञान सूर्य ज्ञान चंद्रमा के समीप हैं. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತಲೂ ಶ್ರೇಷ್ಠ ಅಮೂಲ್ಯವಾದ ನಕ್ಷತ್ರಗಳಂದರೆ ಶ್ರೇಷ್ಠ ಸಫಲತಾ ನಕ್ಷತ್ರಗಳು. ಯಾಕೆ ಅಂದರೆ ಇವರು ಸದಾ ಜ್ಞಾನ ಸೂರ್ಯ ಹಾಗೂ ಜ್ಞಾನ ಚಂದ್ರನ ಹತ್ತಿರದಲ್ಲಿರುವಂಥ ನಕ್ಷತ್ರಗಳಾಗಿದ್ದಾರೆ. इसलिए शक्तिशाली भी हैं और सफलता के अधिकारी भी हैं. ಜ್ಞಾನ ಸೂರ್ಯ ಹಾಗೂ ಜ್ಞಾನ ಚಂದ್ರನ ಹತ್ತಿರದಲ್ಲಿರುವ ಕಾರಣದಿಂದ ಈ ನಕ್ಷತ್ರಗಳು ಸದಾ ಶಕ್ತಿಶಾಲಿನೂ ಆಗಿದ್ದಾರೆ ಮತ್ತು ಸಫಲತಾ ಅಧಿಕಾರಿನೂ ಆಗಿದ್ದಾರೆ. कोई शक्तिशाली है लेकिन सदा शक्तिशाली नहीं, इसलिए सदा एक जैसे चमक नहीं. ಕೆಲವು ನಕ್ಷತ್ರಗಳು ಬಾಬಾ ಹೇಳ್ತಾರೆ ಶಕ್ತಿಶಾಲಿ ಆಗಿದ್ದಾರೆ, ಆದರೆ ಸದಾ ಶಕ್ತಿಶಾಲಿ ಇಲ್ಲದೇ ಇರುವ ಕಾರಣದಿಂದ ಸದಾ ಒಂದೇ ರೀತಿಯಾದ ಹೊಳಪು ಆತ್ಮಗಳಲ್ಲಿ ಕಾಣಲ್ಲ. ಅಂದರೆ ಆ ನಕ್ಷತ್ರಗಳಲ್ಲಿ ಸದಾ ಹೊಳಪು ಸದಾ ಕಾಲ ಇರೋದಿಲ್ಲ. ವೆರೈಟಿ ಸಿತಾರೋं की ವೆರೈಟಿ ಅತಿ ಪ್ಯಾರಿ ಲಗ್ತಿ ಹೈ. ಹೀಗೆ ಭಿನ್ನ ಭಿನ್ನ ಪ್ರಕಾರದ ಈಗ ಆಕಾಶದಲ್ಲಿ ನಾವು ನಕ್ಷತ್ರಗಳನ್ನು ನೋಡ್ತೇವೆ. ಅನೇಕ ಪ್ರಕಾರದ ನಕ್ಷತ್ರಗಳಂದರೆ ಬೆಳಕು ಹೆಚ್ಚು ಕಡಿಮೆ, ಗಾತ್ರ ಚಿಕ್ಕದು ದೊಡ್ಡದು ಹೀಗೆಲ್ಲ ಕಾಣ್ತಾ ಇರ್ತದೆ. तो सेवा सभी सितारे करते हैं लेकिन समीप के सितारे औरों को भी सूर्य चंद्रमा के समीप लाने के सेवाधारी बनते हैं. ಎಲ್ಲ ನಕ್ಷತ್ರಗಳು ಸೇವಾಧಾರಿಗಳೇ, ತಮ್ಮ ತಮ್ಮ ಶಕ್ತಿಯನುಸಾರ ಬೆಳಕು ಸೃಷ್ಟಿಗೆ ಕೊಡ್ತಲೇ ಇದ್ದಾರೆ. ಆದರೆ ಸಮೀಪ ನಕ್ಷತ್ರಗಳು ಯಾರಿದ್ದಾರೆ, ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನಿಗೆ ಇವರ ಸೇವೆ ಸದಾ ಕಾಲ ಇರ್ತದೆ. ಅನ್ಯ ಆತ್ಮಗಳನ್ನು ಸದಾ ಜ್ಞಾನ ಸೂರ್ಯನ ಬಳಿಗೆ ತರುವ ಸೇವೆ ಇವರು ಸದಾ ಮಾಡ್ತಾ ಇರ್ತಾರೆ. तो हर एक अपने से पूछे कि मैं कौन सा सितारा हूँ. ಹೀಗೆ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕಾಗಿದೆ. ಪ್ರತಿಯೊಬ್ಬರು ನಾನು ಯಾವ ಪ್ರಕಾರದ ನಕ್ಷತ್ರ ಆಗಿದ್ದೇನೆ. लवली सितारे हो, लक्की हो, सदा शक्तिशाली हो, मेहनत अनुभव करने वाले हो या सदा सह सफलता के सितारे हो. ಬಾಬಾ ಎಲ್ಲ ನಕ್ಷತ್ರಗಳ ಪರಿಚಯ ಕೊಡ್ತಿದ್ದಾರೆ. ನೀವು ಲಕ್ಕಿ ನಕ್ಷತ್ರ ಆಗಿದ್ದೀರಾ, ಲವ್ಲಿ ನಕ್ಷತ್ರ ಆಗಿದ್ದೀರಾ, ಸದಾ ಶಕ್ತಿಶಾಲಿ ಆಗಿದ್ದೀರಾ, ಪರಿಶ್ರಮದ ಅನುಭವ ಮಾಡುವಂಥ ನಕ್ಷತ್ರ ಆಗಿದ್ದೀರಾ, ಅಥವಾ ಸದಾ ಸಫಲತೆಯ ಅನುಭವ ಮಾಡುವ ನಕ್ಷತ್ರ ಆಗಿದ್ದೀರಾ. ज्ञान सूर्य बाप सभी सितारों को बेहद की रोशनी व शक्ति देते हैं, लेकिन समीप और दूर होने के कारण अंतर पड़ जाता है. ಇಲ್ಲಿ ಜ್ಞಾನ ಸೂರ್ಯ ತಂದೆ ಎಲ್ಲ ನಕ್ಷತ್ರಗಳಿಗೆ, ವಿಶ್ವಪಿತ ತಂದೆ ಎಲ್ಲ ನಕ್ಷತ್ರಗಳಿಗೆ ಶಕ್ತಿ ಮತ್ತು ಬೆಳಕನ್ನು ಒಂದೇ ರೀತಿ ಕೊಡ್ತಿದ್ದಾರೆ. ಆದರೆ ಸಮೀಪತೆ ವ್ಯತ್ಯಾಸದಲ್ಲಿದ್ದೇವೆ. ಕೆಲವರು ಹತ್ತಿರ ಇದ್ದೇವೆ, ಕೆಲವರು ದೂರ ಇದ್ದೇವೆ. ಅದರನುಸಾರವಾಗಿ ಆತ್ಮಗಳು ಪ್ರಾಪ್ತಿ ಅನುಭವ ಮಾಡುತ್ತಿರ್ತಾರೆ. जितना समीप संबंध है उतना रोशनी और शक्ति विशेष है, क्योंकि समीप सितारों का लक्ष्य ही है समान बनना. ಯಾಕೆಂದರೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಸಮೀಪ ಸಂಬಂಧದಲ್ಲಿದ್ದಾರೆ ಅಷ್ಟು ಆತ್ಮಗಳಿಗೆ ಬೆಳಕು ಮತ್ತು ಶಕ್ತಿ ವಿಶೇಷ ರೂಪದಿಂದ ಅವರಿಗೆ ದೊರೀತಾ ಇರ್ತದೆ. ಯಾಕೆಂದರೆ ಸಮೀಪ ನಕ್ಷತ್ರಗಳು ಅಂದ್ರೇ
ತಂದೆ ಸಮಾನ ಲಕ್ಷಣಗಳನ್ನು ಹೊಂದಿರುತ್ತಾರೆ. इसलिए बाप दादा सभी सितारों को सदा यही इशारा देते हैं कि लक्की और लवली यह तो सभी बने हों. ಆದ್ದರಿಂದ ಬಾಪ್ ದಾದಾ ಇಂದು ಎಲ್ಲ ನಕ್ಷತ್ರಗಳಿಗೆ ಈ ಒಂದು ಸಂಜ್ಞೆಯನ್ನು ಜಾಗೃತಿಯನ್ನು ಕೊಡ್ತಿದ್ದಾರೆ. ನೀವೆಲ್ಲ ಲಕ್ಕಿ ಮತ್ತು ಲವ್ಲಿ ನಕ್ಷತ್ರಗಳಾಗಿದ್ದೀರಿ. अब आगे आपने को यही देखो कि सदा समीप रहने वाले सहज सफलता अनुभव करने वाले सफलता के सितारे कहाँ तक बने हैं. ಈಗ ಲಕ್ಕಿ ಲವ್ಲಿ ಇದ್ದೇವೆ, ಆದರೆ ಮುಂದಕ್ಕೆ ನಮ್ಮನ್ನು ಸದಾಕಾಲ ನೋಡ್ಕೊಳ್ಬೇಕಾಗಿದೆ ತಂದೆಯ ಸಮೀಪದಲ್ಲಿರುವ ಹಾಗೂ ಸಹಜ ಸಫಲತಾ ಅನುಭವವನ್ನು ಮಾಡುವ ಸಫಲತಾ ನಕ್ಷತ್ರ ನಾನು ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜಲ್ಲಿ ಇದ್ದೇನೆ. अभी गिरने वाले तारे तो नहीं हो, पूंछ वाले तारे तो नहीं हो. ನಕ್ಷತ್ರದಲ್ಲಿ ಇನ್ನೂ ಎರಡು ಪ್ರಕಾರದ ನಕ್ಷತ್ರಗಳಿರ್ತವೆ. ಒಂದು ಬೀಳೋ ನಕ್ಷತ್ರ, ಒಂದು ಬಾಲದ ನಕ್ಷತ್ರ, ಅದಕ್ಕೆ ಉಲ್ಕೆ ಅಂತ ಹೇಳ್ತಾರೆ. ಕೆಲವು ನಕ್ಷತ್ರಗಳು ನೆಲಕ್ಕೆ ಬೀಳ್ತವೆ, ಕೆಲವು ನಕ್ಷತ್ರಗಳಿಗೆ ಒಂದು ಉದ್ದ ಬಾಲದ ಹಾಗೆ ಬಂದಿರ್ತವೆ. पूंछ वाला तारा उसको कहते हैं जो बार बार स्वयं से व बाप से व निमित्त बनी आत्माओं से यह क्यों, यह क्या, यह कैसे पूछते रहते हैं. ಈ ಬಾಲದ ನಕ್ಷತ್ರಗಳು ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಿ ಸಂಗಮಯುಗದಲ್ಲಿ ಆ ಆತ್ಮಗಳು ಅಂದರೆ ಬ್ರಾಹ್ಮಣ ಆತ್ಮಗಳು ಬಾರಿ ಬಾರಿ ಸ್ವಯಂನಿಂದ ಬಾಬನಿಂದ ನಿಮಿತ್ತ ಆತ್ಮಗಳಿಗೆ ಪ್ರಶ್ನೆ ಮಾಡ್ತಿರ್ತಾರೆ. ಪ್ರಶ್ನಾರ್ಥಕ ಚಿಹ್ನೆಗೆ ಬಾಲ ಇರುತ್ತೆ ತಾನೆ. ಹೀಗ್ಯಾಕೆ, ಹಾಗ್ಯಾಕೆ, ಹೀಗ್ಯಾಕೆ ಮಾಡೋದು, ಹಾಗ್ಯಾಕೆ ಮಾಡೋದು, ಈ ಪ್ರಶ್ನೆಗಳೇ ಮಾಡ್ತಲೇ ಇರ್ತಾರೆ. ಬಾರ್ ಪೂछने वाले ही पूंछ वाले हैं. ಬಾರಿ ಬಾರಿ ಪ್ರಶ್ನೆ ಮಾಡೋರು ಅಂದ್ರೇ ಬಾಲದ ನಕ್ಷತ್ರಗಳು. ಬಾಬಾ ಹೇಳ್ತಾರೆ, ನೀವು ಬಾಲದ ನಕ್ಷತ್ರಗಳು ಅಲ್ಲ ತಾನೆ. सफलता के सितारे जिनके हर कर्म में सफलता समाई हुई है. ಸಫಲತಾ ನಕ್ಷತ್ರಗಳಂದ್ರೇ ಆ ಮಕ್ಕಳ ಪ್ರತಿ ಕರ್ಮದಲ್ಲಿ ಸಫಲತೆ ತುಂಬಿಕೊಂಡಿದೆ. ಐಸಾ ಸಿತಾರಾ ಸದಾ ಹಿ ಬಾಪ್ ಕೆ ಸಮೀಪರ್ತ ಸಾತ್ ಹೇ. ಹೀಗೆ ಸಫಲತಾ ನಕ್ಷತ್ರಗಳೆಂದರೆ ಇವರು ಸದಾ ಕಾಲ ಬಾಬಾ ಹೇಳ್ತಾರೆ ಬಾಬನ ಸಮೀಪದಲ್ಲಿ ಅರ್ಥಾತ್ ಜೊತೆಗಿರುವ ಆತ್ಮಗಳು. ವಿಶೇಷತಾएं सुनी, अब इन विशेषताओं को स्वयं में धारण कर सदा सफलता के सितारे बनो. समझा क्या बनना है. ವಿಶೇಷತೆಗಳಂತ ಕೇಳಿದರೆ ತಾನೆ ಸಫಲತಾ ನಕ್ಷತ್ರಗಳಂದರೆ ಹೇಗೆ ಅಂತ. ಈ ವಿಶೇಷತೆಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಸಫಲತಾ ನಕ್ಷತ್ರಗಳಾಗಬೇಕು. ಅರ್ಥ ಆಯ್ತಾ ಈಗೇನು ಮಾಡಬೇಕು ಅಂತ. ಲಕ್ಕಿ और लवली के साथ साथ सफलता या श्रेष्ठता सदा अनुभव करते रहते हो. ಲಕ್ಕಿ ಲವ್ಲಿ ಆಗಿದ್ದೇವೆ. ಈಗ ಇದರ ಜೊತೆಗೆ ಏನಾಗಬೇಕು, ಈಗ ನಾವು ಸಫಲತಾ ನಕ್ಷತ್ರ ಈ ಶ್ರೇಷ್ಠತೆಯ ಅನುಭವವನ್ನು ಮಾಡೋರಾಗ್ರಿ ಅಂತ ಹೇಳ್ತಾರೆ ಬಾಬಾ. अच्छा आज सभी से मिलना है, बाप दादा आज विशेष मिलने के लिए ही आए हैं. ಬಾಬಾ ಹೇಳ್ತಾರೆ, ಒಳ್ಳೆಯದು ಮಕ್ಕಳೇ, ಈ ದಿನ ನಿಮ್ಮ ಮಿಲನ ಮಾಡಲಿಕ್ಕಾಗಿ ಬಂದಿದ್ದೇನೆ, ಇಂದು ವಿಶೇಷ ಮಿಲನಕ್ಕಾಗಿ ನಾನು ಬಂದಿದ್ದೇನೆ ಅಂತಾರೆ ಬಾಬಾ. सभी का यही लक्ष्य रहता है कि मिलना है, लेकिन बच्चों की लहर को देख करके बाप को भी सभी बच्चों को मिलने का खुश करना होता है, क्योंकि बच्चों की खुशी में बाप की खुशी है. ಯಾಕೆಂದರೆ ಬಾಬನ ಮಿಲನ ಎಂದಾಗ ಮಕ್ಕಳಿಗೆ ಗುರಿ ಇರ್ತದೆ ಅಥವಾ ಲಕ್ಷ್ಯ ಇರ್ತದೆ, ನಾನು ಈ ದಿನ ಬಾಬನ ಮಿಲನ ಮಾಡ್ತೇನೆ, ಈ ದಿನ ನಾನು ಬಾಬನ ಮಿಲನಕ್ಕೆ ಬಂದಿದ್ದೇನೆ, ಬಾಬಾ ನನ್ನ ಮಿಲನಕ್ಕೆ ಬರ್ತಾ ಇದ್ದಾರೆ. ಈ ಅಲೆಗಳು ಎಲ್ಲ ಮಕ್ಕಳದು ಈ ವಿಚಾರದ ಅಲೆಗಳು ಬಾಬನಿಗೆ ತಲುಪುತ್ತೆ. ಬಾಬನ ಆಚೆಯಿಂದ ಅದೇ ರೀತಿಯಾಗಿ ಮಕ್ಕಳಿಗೆ ಖುಷಿ ಪಡಿಸ್ಲಿಕ್ಕಾಗಿ ಮಿಲನ ಮಾಡಲಿಕ್ಕೆ ಸಾಕಾರಕ್ಕೆ ಬರ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳ ಖುಷಿಯೇ ನನ್ನ ಖುಷಿಯಾಗಿದೆ. तो आजकल की लहर है अलग मिलने की, तो सागर को भी यही लहर है आना पड़ता है. ವರ್ತಮಾನ ಸಮಯದಲ್ಲಿ ಎಲ್ಲರೂ ಪರ್ಸ್ನಲ್ ಮುಲಾಕಾತ್ ಬಾಬನ ಜೊತೆಗೆ ಈ ಅಲೆ ನಡೀತಾ ಇದೆ. ಅದೇ ರೀತಿ ಸಾಗರನಿಗೂ ಕೂಡ
ಅದೇ ಅಲೆ ಅನುಸಾರವಾಗಿ ಬರಬೇಕಾಗುತ್ತೆ. इस सीजन की लहर यह है, इसलिए रथ को भी विशेष सकाश दे चला रहे. ಹೀಗೆ ಈ ಮಿಲನದಲ್ಲಿ ಎಲ್ಲ ಮಕ್ಕಳಿಗೆ ಬಾಬಾ ವಿಶೇಷವಾಗಿ ಸಪ್ರೇಟಾಗಿ ವೈಯಕ್ತಿಕ ಮಿಲನದ ಅಲೆ ಜೋರಿತ್ತು. ಅಷ್ಟೊತ್ತು ಆ ರಥ ಕೂತ್ಕೋಬೇಕಲ್ಲ, 7-8 ಗಂಟೆ 10-12 ಗಂಟೆ ಕೂತ್ಕೋಬೇಕಲ್ಲ. ಆದ್ದರಿಂದ ಬಾಬಾನು ಕೂಡ ಆ ರಥಕ್ಕೆ ವಿಶೇಷ ಶಕ್ತಿಯನ್ನು ಕೊಟ್ಟು ಕೊಳ್ಳರಿಸಿದ್ರು, ವಿಶೇಷ ಮಿಲನ ಮಕ್ಕಳಿಗೆ ಮಾಡಿಸ್ಲಿಕ್ಕಾಗಿ. अच्छा, चारों ओर के अलौकिक तारामंडल के अलौकिक सितारों को सदा विश्व को रोशनी दे अंधकार मिटाने वाले चमकते हुए सितारों को सदा बाप के समीप रहने वाले श्रेष्ठ सफलता सितारों को अनेक आत्माओं को भाग्य की रेखा परिवर्तन करने वाले भाग्यवान सितारों को ज्ञान सूर्य ज्ञान चंद्रमा बाप दादा का ವಿಶೇಷ ಯಾದ್ ಪ್ಯಾರ್ और ನಮಸ್ತೆ. ಹೀಗೆ 4 ದಿಕ್ಕಿನಲ್ಲಿರುವ ಅಲೌಕಿಕ ತಾರಾಮಂಡಲ ಅಲೌಕಿಕ ನಕ್ಷತ್ರಗಳಿಗೆ ಸದಾ ವಿಶ್ವಕ್ಕೆ ಬೆಳಕು ಕೊಟ್ಟು ಅಂಧಕಾರ ದೂರಗೊಳಿಸುತ್ತಿರುವಂತಹ ಹೊಳೆಯುತ್ತಿರುವ ನಕ್ಷತ್ರಗಳಿಗೆ, ಸದಾ ತಂದೆ ಸಮೀಪದಲ್ಲಿರುವ ಶ್ರೇಷ್ಠ ಸಫಲತಾ ನಕ್ಷತ್ರಗಳಿಗೆ, ಅನೇಕ ಆತ್ಮಗಳ ಭಾಗ್ಯದ ರೇಖೆಯನ್ನು ಪರಿವರ್ತನೆಗೊಳಿಸುವ ಭಾಗ್ಯಶಾಲಿ ನಕ್ಷತ್ರಗಳಿಗೆ, ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಇಂದು ಪರ್ಸ್ನಲ್ ಮುಲಾಕಾತನ್ನು ಮಾಡ್ತಾ ಇದ್ದಾರೆ. ತುಂಬ ಪಾರ್ಟಿಗಳಿದ್ದಾವೆ. ಬಾಬಾ ಮುರಳಿಯಲ್ಲಿ ಹೇಳಿಬಿಟ್ರಲ್ಲ, ಪರ್ಸ್ನಲ್ ಮುಲಾಕಾತಿನ ಅಲೆ ಎಷ್ಟು ಅಲೆಗಳಿದ್ದಾವೆ ನೋಡೋಣ. ಮೊದಲನೇದಾಗಿ 1, सदा हर आत्मा को सुख देने वाले सुखदाता बाप के बच्चे हैं, ऐसा अनुभव करते हो. ಬಾಬಾ ಮಕ್ಕಳಿಗೆ ಕೇಳ್ತಿದ್ದಾರೆ, ಸದಾ ಪ್ರತಿಯೊಂದು ಆತ್ಮಕ್ಕೆ ಸುಖ ಕೊಡುವ ಸುಖದಾತನ ಮಗು ನಾನು, ಈ ಅನುಭವ ಮಾಡುತ್ತಿದ್ದೀರಾ. सबको सुख देने वाली विशेषता है ना, ये भी ड्रामा अनुसार विशेषता मिली हुई है. ಎಲ್ಲರಿಗೂ ಸುಖ ಕೊಡುವ ವಿಶೇಷತೆ ನನ್ನೊಳಗಿದೆ. ಡ್ರಾಮಾ ಅನುಸಾರವಾಗಿ ಈ ವಿಶೇಷತೆ ನಿಮಗೆ ದೊರಕಿದೆ ತಾನೆ. यह विशेषता सभी की नहीं होती. जो सबको सुख देता है उसे सबके आशीर्वाद मिलती हैं, इसलिए स्वयं को भी सदा सुख के अनुभव करते हैं. ಈ ವಿಶೇಷತೆ ಬಾಬಾ ಹೇಳ್ತಾರೆ ಎಲ್ಲರಿಗಿರಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಸುಖ ಕೊಡೋರಿಗೆ ಎಲ್ಲರಿಂದ ಆಶೀರ್ವಾದ ದೊರೀತಾ ಇರ್ತದೆ. ಅದಕ್ಕೋಸ್ಕರ ಸ್ವಯಂನಲ್ಲಿ ಸದಾ ಸುಖದ ಅನುಭವ ಮಾಡ್ತಾ ಇರ್ತಾರೆ. इस विशेषता से वर्तमान भी अच्छा और भविष्य भी अच्छा बन जाता है. ಸುಖ ಕೊಡುವ ಸೇವಾಧಾರಿ ಮಕ್ಕಳಿಗೆ, ಸುಖದಾತನ ಮಕ್ಕಳಿಗೆ, ಸುಖ ಸ್ವರೂಪರಾಗಿರೋರು ವರ್ತಮಾನ ಸಮಯನೂ ಚೆನ್ನಾಗಿರ್ತದೆ, ಭವಿಷ್ಯನೂ ಚೆನ್ನಾಗಿರ್ತದೆ. कितना अच्छा पार्ट है जो सबका प्यारा भी मिलता, सबके आशीर्वाद भी मिलते. ಹೀಗೆ ಸುಖ ಕೊಡುವಂಥ ಮಕ್ಕಳಿಗೆ ಎಷ್ಟು ಒಳ್ಳೆಯ ಪಾತ್ರ ಇದು. ಇದು ಬಾಬಾ ಹೇಳ್ತಾರೆ, ಎಲ್ಲರಿಗೂ ಪ್ರಿಯರೂ ಆಗಿರ್ತಾರೆ ಹಾಗೂ ಎಲ್ಲರ ಆಶೀರ್ವಾದನವರು ಪಡಿತಾ ಇರ್ತಾರೆ. इसको कहते हैं एक देना 1000 पाना, तो सेवा से सुख देते हो, इसलिए सबका प्यार मिलता है. ಇದಕ್ಕೇನು ಹೇಳಾಗುತ್ತೆ, 1 ಕೊಡೋದು ಅನೇಕ 1000 ಪಡ್ಕೊಳ್ಳೋದು ಅಂತ. ಹೀಗೆ ಬಾಬಾ ಹೇಳ್ತಾರೆ, ಸುಖ ಕೊಡುವ ಸೇವೆ ಮಾಡುವಂಥ ಮಕ್ಕಳು ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಯಹಿ ವಿಶೇಷತಾ ಸದಾ ಕಾಯಂ ರಖನಾ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಮಕ್ಕಳು ಸುಖ ಕೊಡುವ ಸೇವೆಯ ವಿಶೇಷತೆ ತಮ್ಮೊಳಗೆ ಕಾಯಮಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. 2ನೇ ಅಲೆ, 2ನೇ ಮಿಲನ. सदा अपने को सर्वशक्तिवान बाप की शक्तिशाली आत्मा हो ऐसा अनुभव करते हो. ಬಾಬಾ ಕೇಳ್ತಾರೆ, ನೀವು ನಿಮ್ಮನ್ನು ಶಕ್ತಿಮಾನ್ ಅರ್ಥಾತ್ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಹೀಗೆ ಅನುಭವ ಮಾಡುತ್ತಿದ್ದೀರಾ. शक्तिशाली आत्मा सदा स्वयं भी संतुष्ट रहते और दूसरों को भी संतुष्ट करते हैं. ಶಕ್ತಿಶಾಲಿ ಆತ್ಮ ಅಂದರೆ ಸದಾ ತಾನೂ ಸ್ವಯಂ ಸಂತುಷ್ಟನಾಗಿರ್ತಾರೆ, ಅನ್ಯರನ್ನು ಕೂಡ ಸಂತುಷ್ಟ ಮಾಡುತ್ತಾರೆ. ಐಸೆ ಶಕ್ತಿಶಾಲಿ ಹೋ, ಸಂತುಷ್ಟತಾ ಹಿ ಮಹಾನತಾ ಹೇ. ಈ ಪ್ರಕಾರದ ಶಕ್ತಿಶಾಲಿ ಆಗಿದ್ದೀರಾ. ಬಾಬಾ ಹೇಳ್ತಾರೆ, ಸಂತುಷ್ಟತೆಯೇ ಮಹಾನತೆ ಆಗಿದೆ.
शक्तिशाली आत्मा अर्थात संतुष्टता के खजाने से भरपूर ಆತ್ಮ. ಹೀಗೆ ಶಕ್ತಿಶಾಲಿ ಆತ್ಮ ಅಂದ್ರೇ ಬಾಬಾ ಹೇಳ್ತಿದ್ದಾರೆ ಅರ್ಥಾತ್ ಸಂತುಷ್ಟತೆಯ ಖಜಾನೆಯಿಂದ ಭರ್ಪೂರಾಗಿರೋರು. इसी स्मृति से सदा आगे बढ़ते चलो, यही ಖಜಾನಾ ಸರ್ವಕ್ಕೂ ಭರ್ಪೂರ್ करने वाला है. ಹೀಗೆ ಸದಾ ಈ ಸ್ಮೃತಿ ಇಟ್ಟುಕೊಂಡು ನಡಿಬೇಕು. ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ಸಂತುಷ್ಟ ಆತ್ಮನಾಗಿದ್ದೇನೆ. ಈ ಖಜಾನೆ ಬಾಬಾ ಹೇಳ್ತಿದ್ದಾರೆ ತುಂಬಿಸಿಕೊಂಡು ಭರ್ಪೂರ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇ ಗ್ರೂಪು बाप ने सारे विश्व में ऐसे हमें चुनकर अपना बना लिया, यह खुशी रहती है ना. ಬಾಬಾ ಮೂರನೇ ಅಲೆಗಳಿಗೆ ಕೇಳ್ತಾ ಇದ್ದಾರೆ, ಇಡೀ ವಿಶ್ವದಲ್ಲಿ ನಮ್ಮನ್ನ ಬಾಬಾ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಖುಷಿಯಲ್ಲಿ ಇರುತ್ತೀರಿ ತಾನೆ. ಇತನೇ ಅನೇಕ ಆತ್ಮ ಮೇ ಮುಜ್ ಏಕ್ ಆತ್ಮ ಕೋ ಬಾಪ್ ನೆ ಚುನಾ. ಇಷ್ಟೊಂದು ಆತ್ಮಗಳಲ್ಲಿ ಬಾಬಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. यह स्मृति कितना ಖುಷಿ दिलाती है. ಈ ಸ್ಮೃತಿ ಇದ್ದರೆ ನಮಗೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ತುಂಬ ಖುಷಿ ಇರ್ತದೆ. तो सदा इसी ಖುಷಿ से आगे बढ़ते चलो. ಬಾಬಾ ನನ್ನನ್ನು ಸೃಷ್ಟಿಯಲ್ಲಿ ಕೋಟ್ಯಾಂತರ ಆತ್ಮಗಳ ಮಧ್ಯೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಖುಷಿಯಲ್ಲಿ ಮುಂದುವರಿಯಿರಿ ಅಂತಾರೆ ಬಾಬಾ. बाप ने मुझे अपना बनाया क्योंकि मैं ही कल्प पहले वाली भाग्यवान आत्मा थी. ಬಾಬಾ ನನಗೆ ತನ್ನವರನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಕಲ್ಪದ ಹಿಂದಿನ ಭಾಗ್ಯಶಾಲಿ ಆತ್ಮ ನಾನಾಗಿದ್ದೇನೆ. अब भी हूँ और फिर भी बनूंगी ऐसी ಭಾಗ್ಯವಾನ್ ಆತ್ಮ. ಈಗ ನಾನು ಭಾಗ್ಯಶಾಲಿ ಆತ್ಮ, ಮುಂದಿನ ಕಲ್ಪಕ್ಕೂ ನಾನು ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಹೀಗೆ ನಾನು ಭಾಗ್ಯವಾನ್ ಆತ್ಮನಾಗಿದ್ದೇನೆ. ಈಗ ಅನುಭವ ಮಾಡಿ. इस स्मृति से सदा आगे बढ़ते चलो. ಈ ವರದಾನ ಬಾಬಾ ನಮಗೆ ಕೊಟ್ಟಿದ್ದಾರೆ. ಈ ಸ್ಮೃತಿಯಲ್ಲಿ ನಾವು ಮುಂದುವರಿಯುತ್ತಿರಬೇಕು. नाकने ग्रुप सदा निश्चिंत बन सेवा करने का बल आगे बढ़ाता रहता है. ಹೀಗೆ ಮಕ್ಕಳು ಬಾಬಾ ಹೇಳ್ತಾರೆ, ನೀವು ನಿಶ್ಚಿಂತರಾಗಿದ್ದು ಸೇವೆ ಮಾಡ್ತಾ ಇದ್ರೆ ಇದು ನಿಮ್ಮನ್ನು ತುಂಬ ಮುಂದುವರಿಸುತ್ತದೆ. इसने किया यह हमने किया, इस संकल्प से निश्चिंत रहने से निश्चित सेवा होती है और उसका बल सदा आगे बढ़ाता है. ಹೀಗೆ ಬಾಬಾ ಹೇಳ್ತಾರೆ, ಇದು ನಾನು ಮಾಡಿದೆ, ಇದು ಅವ್ರು ಮಾಡಿದರು, ಈ ಸಂಕಲ್ಪದಿಂದಲೂ ಭಿನ್ನ ನಿಶ್ಚಿಂತರಾಗಿದ್ದು ನಿಶ್ಚಿತವಾದ ಸೇವೆ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದರೆ ಅಂಥ ಮಕ್ಕಳು ತುಂಬ ಮುಂದುವರಿತಾರೆ. तो निश्चित सेवाधारी होना. ಈ ಸೇವೆ ನಾನು ಮಾಡಬೇಕು, ಈ ಸೇವೆ ಅವಕಾಶ ಬಾಬಾ ನನಗೆ ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ ನಿಶ್ಚಿತವಾದಂತಹ ಸೇವಾಧಾರಿ ಆಗಿದ್ದೀರಿ ತಾನೆ. ಗಿನತಿ करने वाले सेवा नहीं, इसको कहते हैं ನಿಶ್ಚಿತ ಸೇವಾ. ನಾನಿಷ್ಟು ಮಾಡಿದೆ ನೀನಿಷ್ಟು ಮಾಡು ಅಂತ ಲೆಕ್ಕದಲ್ಲಿ ಎಣಿಕೆ ಮಾಡಿ ಸೇವೆ ಮಾಡೋರಲ್ಲ. ಬಾಬಾ ಹೇಳ್ತಾರೆ ಈ ದಿನ ಎಷ್ಟು ಸೇವೆ ಮಾಡಬೇಕು ಅಂತಿದೆ ಅಷ್ಟೆಲ್ಲ ಸೇವೆ ನಾನು ಮಾಡುವುದು, ನಾನು ಮಾಡಬೇಕು. ಈ ಪ್ರಕಾರವಾಗಿ ಬಾಬಾ ಹೇಳ್ತಾರೆ ನಿಶ್ಚಿತ ಸೇವಾಧಾರಿಗಳು. तो जो निश्चित हो सेवा करते उनको निश्चित ही आगे बढ़ाने में सहज अनुभूति होती है. ಈ ಪ್ರಕಾರವಾಗಿ ನಿಗದಿತ ರೂಪದಿಂದ ಸೇವೆಯನ್ನು ನಿಶ್ಚಿತವಾಗಿರೋ ಸೇವೆ ಮಾಡ್ತಾ ಇರ್ತಾರೆ. ಆ ವಿಧಾನ ಅವರಿಗೆ ನಿಶ್ಚಿತವಾಗಿ ಮುಂದುವರಿಯುತ್ತಿರುವ ಅನುಭವ ಆಗ್ತಾ ಇರ್ತದೆ. यही विशेषता वरदान रूप में आगे बढ़ाते रहते. ಈ ವಿಶೇಷತೆ ಆ ಮಕ್ಕಳಲ್ಲಿ ಇರ್ತದೆ. ಅವ್ರು ಮಾಡಲಿ ಇವ್ರು ಮಾಡಲಿ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ದೆ ತಾನು ಮಾಡಬೇಕು ಅಂತ ಮಾಡ್ತಾ ಇರುವಂತಹ ಈ ವಿಶೇಷತೆಯ ಈ ವರದಾನ ಅವರನ್ನು ತುಂಬ ಮುಂದುವರಿಸುತ್ತದೆ ಅಂತ ಹೇಳ್ತಾರೆ ಬಾಬಾ. 5ನೇ ಅಲೆ सेवा भी अनेक आत्माओं को बाप के स्नेही बनाने का साधन बनी हुई है. ಹೀಗೆ ಬಾಬಾ ಹೇಳ್ತಾರೆ ಸೇವೆ ಅನೇಕ ಆತ್ಮಗಳಿಗೆ ಬಾಬನ ಸ್ನೇಹಿಯನ್ನಾಗಿ ಮಾಡುವ ಒಂದು ಸಾಧನವಾಗಿದೆ. देखने में भला कर्मणा सेवा है, लेकिन कर्मणा सेवा मुख की सेवा से भी ज़्यादा फल दे रही है.
ಬಲ ಕೈಯಿಂದ ಮಾಡುವ ಕರ್ಮಣ ಸೇವೆ, ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಯಾವುದೋ ಆಗಿರ್ಬೋದು. ಆದರೆ ಏನು ತುಂಬ ಭಾಷಣ ಮಾಡೋರು, ಕ್ಲಾಸ್ ಮಾಡೋರು ಅಂದರೆ ಮುಖದ ಸೇವೆ, ಶಬ್ದಗಳ ಸೇವೆ ಮಾಡೋರು ಏನಿದ್ದಾರೆ ಅವರಿಗಿಂತಲೂ ಕರ್ಮಣ ಸೇವೆಗೆ ಫಲ ಜಾಸ್ತಿ ಅಂತಾರೆ ಬಾಬಾ. कर्मणा द्वारा किसी को मनसा को परिवर्तन करने वाली सेवा है. ಹೀಗೆ ಮೌನದಲ್ಲಿ ಶಾಂತಿಯಿಂದ ಸೇವೆ ಮಾಡ್ತಲೇ ಇರ್ತಾರೆ ಕೆಲವು ಮಕ್ಕಳು. ಈ ಪ್ರಕಾರದ ಕರ್ಮಣ ಸೇವೆ ಮಾಡ್ತಾ ತನ್ನೊಳಗೆ ಮಗ್ನರಾಗಿ ಸೇವೆ ಮಾಡ್ತಾ ಇರೋದು, ಈ ಸೇವೆಯ ಪರಿಣಾಮ ಅಥವಾ ವೈಬ್ರೇಷನ್ ಅನೇಕರಿಗೂ ಬಾಬಾ ಹೇಳ್ತಾರೆ ಪರಿವರ್ತನೆ ಮಾಡುತ್ತದೆ. तो उस सेवा का फल विशेष खुशी की ಪ್ರಾಪ್ತಿ ಹೋತಿ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಮಾಡ್ತಿರುವಂಥ ಸೇವೆಯಲ್ಲಿ ಮಗ್ನರಾಗಿ ಅವರು ಕರ್ಮಣ ಸೇವೆ ಮಾಡ್ತಾ ಇರುವುದರಿಂದ ಈ ಸೇವೆಯ ವಿಶೇಷತೆ ಏನಂದರೆ ಅವರಿಗೆ ಖುಷಿ ಪ್ರಾಪ್ತಿ ಆಗ್ತಾ ಇರ್ತದೆ. कर्मणा सेवा भला देखने में स्थूल आती है लेकिन सूक्ष्म वृत्तियों को परिवर्तन करने वाले होती हैं. कर्मणा ಸೇವೆ ನೋಡಲಿಕ್ಕೆ ಸ್ಥೂಲ ಸೇವೆನೇ ಆಗಿರ್ತದೆ, ಆದರೆ ಸೂಕ್ಷ್ಮವಾದ ಅವರ ವೃತ್ತಿಗಳಲ್ಲಿ ಪರಿವರ್ತನೆ ಆಗುತ್ತಾ ಇರ್ತದೆ. ಅವರು ಆ ಸೇವೆ ಮಗ್ನರಾಗಿ ಮಾಡ್ತಾ ಇರೋದನ್ನು ನೋಡ್ತಾರೆ ಅನೇಕರು, ಅವರಲ್ಲಿ ಕೂಡ ಭಾವನೆ ಬರ್ತದೆ ನಾನು ಹೀಗೆ ಸೇವೆ ಮಾಡಬೇಕು. तो ऐसी सेवा में हम निमित्त हैं, इसी खुशी से आगे बढ़ते चलो. ಚಿಕ್ಕ ಸೇವೆನೇ ಆಗಿರ್ಬೋದು ಕರ್ಮಣ ಸೇವೆ, ಒಂದು ಕಸ ಗುಡಿಸೋದು ಉದಾಹರಣೆಗೆ. ಬಾಬಾ ಹೇಳ್ತಾರೆ ಈ ಸೇವೆಗೆ ನಾನೇ ಮಾಡಬೇಕು, ನಾನು ನಿಮಿತ್ತ ಅಂತ ತಿಳ್ಕೊಂಡು ಜವಾಬ್ದಾರಿಯಿಂದ ಮಾಡ್ತಾರೆ ಅಂದರೆ ಆ ಖುಷಿ ಅವರನ್ನು ಮುಂದುವರಿಸ್ತದೆ ಅಂತ ಹೇಳ್ತಾರೆ ಬಾಬಾ. भाषण करने वाले भाषण करते हैं लेकिन कर्मणा सेवा भी भाषण करने वालों की सेवा से ज़्यादा है क्योंकि इसका प्रत्यक्ष फल अनुभव होता है. ಹೀಗೆ ಭಾಷಣ ಮಾಡುವವರ ಭಾಷಣಕ್ಕಿಂತಲೂ ಕರ್ಮಣ ಸೇವೆಯ ಬಾಬಾ ಹೇಳ್ತಾರೆ ಫಲ ಭಾಷಣ ಮಾಡೋರಿಗಿಂತಲೂ ಹೆಚ್ಚಿನ ಫಲ ಆಗಿರುತ್ತದೆ. ಈ ಪ್ರತ್ಯಕ್ಷ ಫಲದ ಅನುಭವದಲ್ಲಿ ಕರ್ಮಣ ಸೇವೆಯಲ್ಲಿರೋರು ಮಾಡ್ತಿರ್ತಾರೆ. 6ನೇ ಗ್ರೂಪ್ ಆಗಿದೆ. 6ನೇ ಅಲೆ. सदा पुण्य का खाता जमा करने वाली श्रेष्ठ आत्मा हूँ, ऐसे अनुभव करते हो. ಬಾಬಾ ಕೇಳ್ತಾರೆ, ಸದಾ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳುವ ಶ್ರೇಷ್ಠಾತ್ಮ ನಾನಾಗಿದ್ದೇನೆ, ಈ ಅನುಭವ ಮಾಡುತ್ತಿದ್ದೀರಾ. यह सेवा नाम सेवा है लेकिन पुण्य का खाता जमा करने का साधन है. ಈ ಸೇವೆ ಬಾಬಾ ಹೇಳ್ತಾರೆ ಹೆಸರಿಗೆ ಸೇವೆ ಮಾತ್ರ, ನಾನು ಸೇವೆ ಮಾಡಿದೆ ಅಂತ, ಆದರೆ ಈ ಸೇವೆ ನಮಗೆ ಪುಣ್ಯದ ಖಾತೆ ಜಮಾ ಮಾಡುವ ಸಾಧನವಾಗಿದೆ. तो पुण्य के खाते सदा भरपूर है और आगे भी भरपूर रहेंगे. ಹೀಗೆ ಸೇವೆಯಿಂದ ನಮ್ಮ ಖಾತೆ ಪುಣ್ಯದ ಖಾತೆ ಭರ್ಪೂರ್ ಆಗ್ತಾ ಇರ್ತದೆ, ಮುಂದಕ್ಕೂ ನಮ್ಮ ಖಾತೆ ಭರ್ಪೂರಾಗೇ ಇರುತ್ತೆ. ಜಿತನಿ ಸೇವಾ ಕರ್ತೆ ಉತನಾ ಪುಣ್ಯ ಕ ಖಾತಾ ಬಡ್ತಾ ಜಾತಾ ಹೈ. ಹೀಗೆ ನಾವು ಎಷ್ಟೆಷ್ಟು ಸೇವೆ ಕರ್ಮಣ ಸೇವೆ ಮಾಡ್ತಾ ಇರ್ತೇವೆ ಅಷ್ಟು ನಮ್ಮ ಪುಣ್ಯದ ಖಾತೆ ಅಭಿವೃದ್ಧಿ ಆಗುತ್ತಾ ಇರ್ತದೆ. तो पुण्य का खाता अविनाशी बन गया. यह पुण्य अनेक आत्माओं का भरपूर करने वाला है. ಹೀಗೆ ಪುಣ್ಯದ ಖಾತೆ ಅವಿನಾಶಿ ಆಗಿದೆ. ಈ ಪುಣ್ಯ ಬಾಬಾ ಹೇಳ್ತಿದ್ದಾರೆ ಅನೇಕ ಜನ್ಮಗಳವರೆಗೆ ನಮ್ಮನ್ನು ಭರ್ಪೂರ್ ಮಾಡುತ್ತದೆ. तो पुण्य आत्मा हो और सदा ही पुण्यात्मा बन औरों को भी पुण्य का रास्ता बताने वाले. ಹೀಗೆ ನಾವು ಪುಣ್ಯಾತ್ಮರಾಗಿ ಅನ್ಯರಿಗೂ ಸದಾ ಪುಣ್ಯಾತ್ಮರನ್ನಾಗಿ ಮಾಡಿ ಅನ್ಯರಿಗೆ ಪುಣ್ಯದ ಮಾರ್ಗ ತೋರಿಸುವಂಥವರಾಗಿದ್ದೀರಲ್ವಾ. तो यह पुण्य का खाता अनेक जन्म साथ रहेगा, अनेक जन्म माला माल रहेंगे. इसी खुशी में सदा आगे बढ़ते चलो. ಬಾಬಾ ಹೇಳ್ತಾರೆ ಈ ಪ್ರಕಾರದ ಕರ್ಮಣ ಸೇವೆ ಅಂದರೆ ಪುಣ್ಯದ ಖಾತೆ ಒಮ್ಮೆ ಜಮಾ ಮಾಡಿಕೊಂಡ್ರೆ ಇದು ಜನ್ಮ ಜನ್ಮಾಂತರವರೆಗೆ ಜೊತೆಗಿರುವಂತಹ ಅನೇಕ ಜನ್ಮಗಳವರೆಗೆ ನಮ್ಮ ಖಾತೆ ಮಾಲಾ ಮಾಲ್ ಅಂದರೆ ಸಂಪೂರ್ಣ ಎಲ್ಲ ಭಾಗ್ಯದಿಂದ ತುಂಬಿರುವ ಖಾತೆ ನಮ್ಮದಾಗುತ್ತೆ. ಈ ಖುಷಿಯಲ್ಲಿ ಇದ್ದರೆ ಸದಾ ನೀವು ಮುಂದುವರಿತೀರಿ ಅಂತಾರೆ ಬಾಬಾ. 7ನೇದಾಗಿದೆ. 7ನೇ ಅಲೆ. सदा एक बाप को याद में रहने वाली एक रस स्थिति का अनुभव करने वाली श्रेष्ठ आत्मा हूँ, ऐसे अनुभव करते हो.
ಸದಾ ಒಬ್ಬ ತಂದೆ ನೆನಪಿನಲ್ಲಿ ಏಕರಸ ಸ್ಥಿತಿಯ ಅನುಭವ ಮಾಡುವ ಶ್ರೇಷ್ಠಾತ್ಮ ನಾನು. ಈಗ ಅನುಭವ ಮಾಡುತ್ತಿದ್ದೀರಾ. ಜहाँ एक बाप याद है वहाँ एक रस ಸ್ಥಿತಿ ಸ್ವತಃ ಸಹಜ ಅನುಭವ ಹೋಗಿ. ಎಲ್ಲಿ ಒಬ್ಬ ತಂದೆ ನೆನಪಿರ್ತದೆ ಅಲ್ಲಿ ಏಕರಸ ಸ್ಥಿತಿ ಸಹಜ ಅನುಭವ ಆಗುತ್ತದೆ. तो एक रस ಸ್ಥಿತಿ ಶ್ರೇಷ್ಠ ಸ್ಥಿತಿ है. एक रस ಸ್ಥಿತಿ ಅಂದ್ರೆ श्रेष्ठवाद स्थिति. एक रस स्थिति का अनुभव करने वाली श्रेष्ठ आत्मा हो या स्मृति सदा ही आगे बढ़ाते रहेगी. ಹೀಗೆ ಏಕರಸ ಸ್ಥಿತಿ ಅನುಭವ ಮಾಡುವಂತಹ ಶ್ರೇಷ್ಠ ಆತ್ಮ ನಾನು. ಈ ಸ್ಮೃತಿಯಿಂದ ಬಾಬಾ ಹೇಳ್ತಾರೆ ನೀವು ಸದಾ ಮುಂದುವರಿಯುತ್ತೀರಿ. इस स्थिति द्वारा अनेक आत्माओं की अनुभूति होती है. ಈ ಸ್ಥಿತಿಯಿಂದ ಬಾಬಾ ಹೇಳ್ತಿದ್ದಾರೆ ಅನೇಕ ಆತ್ಮಗಳಿಗೂ ಏಕರಸ ಸ್ಥಿತಿ ಅನುಭವ ಆಗುತ್ತದೆ ಅಂತ ಹೇಳ್ತಾರೆ. 8ನೇ ಅಲೆ ಬಾಪ್ दादा के विशेष श्रृंगार होना सबसे श्रेष्ठ श्रृंगार है मस्तक मणि. ಬಾಬಾ ಹೇಳ್ತಾರೆ ನೀವು ಬಾಪ್ ದಾದಾನ ವಿಶೇಷ ಶೃಂಗರಿತವಾದ ಆತ್ಮ ಆಗಿದ್ದೀರಿ. ಶ್ರೇಷ್ಠವಾದ श्रृंगार ಯಾವುದು? मस्तक मणि. मणि सदा मस्तक पर चमकती है तो ऐसा चमक ऐसे मस्तक मणि बन सदा बाप के ताज में चमकने वाले कितने अच्छे लगेंगे. बाबा ಹೇಳ್ತಾರೆ ಮಸ್ತಕ ಮಣಿ. ಮಸ್ತಕ ಮಣಿ ಸದಾ ಕಾಲ ಬಾಬಾ ಹೇಳ್ತಾರೆ ಮಸ್ತಕದಲ್ಲಿ ಹೊಳೆಯುತ್ತಾ ಇರೋರಂದ್ರೆ ಸದಾ ಬಾಪ್ ದಾದಾರವರ ಕಿರೀಟದಲ್ಲಿ ಹೊಳಿತಾ ಇರೋ ಮಣಿ ಎಷ್ಟು ಸುಂದರವಾಗಿರುತ್ತದೆ. मणि सदा अपनी चमक द्वारा बाप का भी श्रृंगार बनाते हैं. ಆ ಹೊಳಿತಾ ಇರುವಂಥ ಮಣಿ ಭಗವಂತನಿಗೂ ಶೃಂಗಾರ ಹೆಚ್ಚಿಸ್ತದೆ ಅಂತ ಹೇಳ್ತಾರೆ. ಅವರಂ ಕೋ ಭಿ ರೋಶನಿ ದೇತೆ ಹೈ. ಆ ಭಗವಂತನ ಕಿರೀಟದಲ್ಲಿ ಕೂತ್ಕೊಂಡು ಭಗವಂತನಿಗೂ ಶೃಂಗಾರ ಆಗಿರ್ತಾರೆ. ಅಲ್ಲಿ ಕೂತು ಅನೇಕರಿಗೆ ಬೆಳಕು ಕೂಡ ಕೊಡ್ತಾ ಇರ್ತಾರೆ. तो ऐसे मस्तक मणि बन औरों को भी ऐसा बनाने वाले हैं. यह लक्ष्य सदा रहता है. ಈ ಪ್ರಕಾರದ ಮಸ್ತಕ ಮಣಿಯಾಗಿ ಅನ್ಯರಿಗೂ ಬೆಳಕು ಕೊಡುವಂತಹ ಗುರಿಯನ್ನ ಇಟ್ಟುಕೊಂಡಿದ್ದೀರಾ. सदा शुभ भावना सर्व की भावनाओं को परिवर्तन करने वाले हैं. ಹೀಗೆ ನಾವು ಸದಾ ಶುಭ ಭಾವನೆ ಅಂದರೆ ಸರ್ವ ಆತ್ಮಗಳಿಗೆ ಪರಿವರ್ತನೆ ಮಾಡುವಂಥ ಆತ್ಮ ಆಗಿದ್ದೇವಾ. ಮುಂದಿನ ಅಲೆ 9 सदा बाप को फॉलो करने में तुरंत दान महापुण्य के विधि से आगे बढ़ रहे हो ना. ಸದಾ ಬ್ರಹ್ಮ ಬಾಬರಿಗೆ ಫಾಲೋ ಮಾಡುವಂಥವರು ಅಂದರೆ ಬ್ರಹ್ಮ ಬಾಬಾ ಏನು ಮಾಡಿದರು? ತುರಂತ ದಾನ. ಹಾಗೆ ನೀವು ತುರಂತ ದಾನ ಮಾಡಿ ಮಹಾಪುಣ್ಯದ ವಿಧಿಯನ್ನು ಅನುಕರಣೆ ಮಾಡುತ್ತಾ ಮುಂದುವರಿತಾ ಇದ್ದೀರಿ ತಾನೆ. ತುರಂತ ದಾನ ಮಹಾಪುಣ್ಯ ಈ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ ತಾನೆ. इस विधि को सदा हर कार्य में लगाने से सदा ही बाप समान स्थिति का स्वतः ही अनुभव होता है. ಈ ವಿಧಿಯನ್ನು ಸದಾ ಪ್ರತಿ ಕಾರ್ಯದಲ್ಲಿ ತೊಡಗಿಸುವುದರಿಂದ ತಂದೆ ಸಮಾನ ಸ್ಥಿತಿ ಅನುಭವ ಸದಾ ಮಕ್ಕಳಿಗೆ ತಾನಾಗಿ ಆಗುತ್ತದೆ. तो हर कार्य में फॉलो फादर करने में आदि से अनुभवी रहे हो. ಹೀಗೆ ಪ್ರತಿ ಕಾರ್ಯದಲ್ಲಿ ಬ್ರಹ್ಮ ಬಾಬನಿಗೆ ಅನುಕರಣೆ ಮಾಡುವುದರಲ್ಲಿ ಅನುಭವಿ ಆಗಿದ್ದೀರಿ ತಾನೆ. ತ್ಯಾಗದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ ಎಲ್ಲದರಲ್ಲಿ ಬಾಬಾ ಹೇಗೆ ಮಾಡಿದ್ದಾರೆ ಹಾಗೆ. इसलिए अब भी इस विधि से समान बनना अति सहज है क्योंकि समाई हुई विशेषता को कार्य में लगाना. ಈ ವಿಧಿಯಿಂದ ಬಾಬಾ ಹೇಳ್ತಾರೆ ನಾವು ತಂದೆ ಸಮಾನ ಸ್ಥಿತಿಯನ್ನು ತಂದುಕೊಳ್ಳುವ ವಿಶೇಷ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾಗಿದೆ. बाप समान बनने की विशेष अनुभूतियाँ अलौकिक करते रहेंगे औरों को भी कराते रहेंगे. ಹೀಗೆ ತಂದೆ ಸಮಾನ ವಿಶೇಷತೆಯ ಅನುಭೂತಿಗಳನ್ನು ಅಲೌಕಿಕತೆಯನ್ನು ಅನ್ಯರಿಗೆ ಮಾಡಿಸುವಂತರಾಗಿದ್ದೀರಲ್ವಾ. इस विशेषता का वरदान स्वतः मिलता है. तो इस वरदान को सदा कार्य में लगाए आगे बढ़ाते चलो. ಈ ವಿಶೇಷತೆಯ ವರದಾನಿಗಳು ನೀವು. ಈ ವರದಾನ ಪಡೆದುಕೊಂಡು ಸದಾ ಕಾರ್ಯದಲ್ಲಿ ತೊಡಗಿಸುತ್ತಾ ಮುಂದುವರಿಯುತ್ತೀರಿ ಅಂತ ಬಾಬಾ. 10ನೇ ಅಲೆ सदा परिवर्तन शक्ति को यथार्थ रीति से कार्य में लाने वाले श्रेष्ठ आत्मा होना. ಬಾಬಾ ಹೇಳ್ತಾರೆ ಸದಾ ಪರಿವರ್ತನೆ ಶಕ್ತಿಯನ್ನು
ಕಾರ್ಯದಲ್ಲಿ ತೊಡಗಿಸಿ, ಬಾಬಾ ಹೇಳ್ತಾರೆ, ತೊಡಗಿಸಿಕೊಳ್ಳುತ್ತಿರುವ ಶ್ರೇಷ್ಠ ಆತ್ಮ ಆಗಿದ್ದೀರಲ್ವಾ. इसी परिवर्तन शक्ति से सर्व की दुआएं लेने का पात्र बन जाते. ಹೀಗೆ ನಾವು ಪರಿವರ್ತನೆ ಆದಾಗ ಅನೇಕ ಆತ್ಮಗಳ ಆಶೀರ್ವಾದ ಸಿಗ್ತದೆ. ಅನೇಕರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾದ್ರೆ ನಾವು ಸ್ವಯಂ ಪರಿವರ್ತನೆ ಆಗ್ತಾ ಹೋಗ್ಬೇಕು. जैसे घोर अंधकार जब होता है उस समय कोई रोशनी दिखाई दे तो अंधकार वालों के दिल से दुआएं निकलती है ना. ಬಾಬಾ ಹೇಳ್ತಾರೆ ನೋಡಿ, ಹೇಗೆ ಯಾರೋ ಕತ್ಲಲ್ಲಿ ಇರ್ತಾರೆ, ಕತ್ಲಲ್ಲಿರೋರಿಗೆ ನೀವು ಬೆಳಕನ್ನು ಕೊಟ್ರಿ ಅಂದಾಗ ಅವರಿಗೆ ಅನಿಸುತ್ತೆ ಈ ಕರೆಕ್ಟಾಗಿ ಸಮಯಕ್ಕೆ ಬಂದು ನಮಗೆ ಒಂದು ಬೆಳಕು ಕೊಟ್ರಪ್ಪ, ಅವರ ಆಶೀರ್ವಾದ ಮಾಡ್ತಾರೆ. ऐसे जो यथार्थ परिवर्तन शक्ति को कार्य में लगाते उनको अनेक आत्माओं द्वारा दुआएं प्राप्त होती हैं. ಹೀಗೆ ನಾವು ನಮ್ಮಲ್ಲಿ ಪರಿವರ್ತನೆಯ ಶಕ್ತಿಯನ್ನು ತೊಡಗಿಸಿಕೊಂಡಾಗ ಅನೇಕ ಆತ್ಮಗಳ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ. और सबकी दुआएं आत्माओं का सहज आगे बढ़ाती हैं. ಹೀಗೆ ಈ ಆಶೀರ್ವಾದ ನಮ್ಮನ್ನು ಬಾಬಾ ಹೇಳ್ತಿದ್ದಾರೆ ಸುಲಭವಾಗಿ ಜೀವನದಲ್ಲಿ ಮುಂದುವರಿಸ್ತಾ ಇರ್ತದೆ. ऐसे दुआएं लेने का कार्य करने वाले आत्मा हूँ. ನೆನ್ಪಿಟ್ಕೋಬೇಕು, ಹೀಗೆ ಅನೇಕರ ಆಶೀರ್ವಾದ ಪಡೆದುಕೊಂಡು ಮುಂದುವರಿಯುವ ಆತ್ಮ ನಾನು. सदा यह स्मृति में रखो तो जो भी कार्य करेंगे वह दुआएं लेने वाला करेंगे. ನೆನ್ಪಿಟ್ಕೋಬೇಕು, ನಾನು ಏನೇ ಕೆಲಸ ಮಾಡ್ತಾ ಇದ್ರು ಆ ಸೇವೆ ಆ ಕಾರ್ಯದಲ್ಲಿ ಅನೇಕರ ಆಶೀರ್ವಾದ ನನಗಿದೆ ಅಂತ ನೆನ್ಪಿಟ್ಕೊಂಡೇ ನಾವು ಕೆಲಸ ಅಥವಾ ಸೇವೆ ಮಾಡ್ತಾ ಇರಬೇಕು. दुआएं मिलती है श्रेष्ठ कार्य करने से. ಹೀಗೆ ಆಶೀರ್ವಾದ ಯಾವಾಗ ಸಿಗ್ತದೆ? ಶ್ರೇಷ್ಠ ಕಾರ್ಯ ಮಾಡೋದ್ರಿಂದ ಆಶೀರ್ವಾದ ಸಿಗ್ತಾ ಇರ್ತದೆ. तो सदा यह स्मृति रहे कि सबसे दुआएं लेने वाले आत्मा हूँ. सदा ನಮಗೇನು ಸ್ಮೃತಿ ಇರಬೇಕು? ಎಲ್ಲರಿಂದ ಆಶೀರ್ವಾದ ಪಡೆಯುತ್ತಿರುವ ಆತ್ಮ ನಾನು. यही स्मृति श्रेष्ठ बनने का साधन है. यही स्मृति अनेकों के कल्याण के निमित्त बन जाती है. ಈ ಸ್ಮೃತಿ ಸದಾ ಶ್ರೇಷ್ಠರಾಗುವ ಸಾಧನವಾಗಿದೆ. ಯಾವುದು? ನಾನು ಅನೇಕ ಆತ್ಮಗಳ ಆಶೀರ್ವಾದ ಪಡೆದುಕೊಳ್ಳುವ ಆತ್ಮ. ಈ ಸ್ಮೃತಿ ಅನೇಕ ಆತ್ಮಗಳ ಕಲ್ಯಾಣಕ್ಕೆ ನಿಮಿತ್ತ ಮಾಡಿಬಿಡ್ತದೆ. तो सदा याद रखना कि परिवर्तन शक्ति द्वारा सर्व की दुआएं लेने वाले आत्मा हूँ. ಸದಾ ನೆನ್ಪಿಟ್ಕೋಬೇಕಾಗಿದೆ, ಪರಿವರ್ತನೆ ಶಕ್ತಿ ಮೂಲಕ ಅನೇಕ ಆತ್ಮಗಳ ಆಶೀರ್ವಾದ ಪಡೆದುಕೊಳ್ಳುವ ಆತ್ಮ ನಾನು. अच्छा, ಬಾಬಾ ಈಗ ಗ್ಲೋಬಲ್ ಹಾಸ್ಪಿಟಲ್ ಬಗ್ಗೆ ಹೇಳ್ತಾರೆ. ग्लोबल को ऑपरेशन प्रोजेक्ट की मीटिंग का समाचार बाप दादा को सुनाया. ग्लोबल ऑपरेशन प्रोजेक्ट ಸ್ಟಾರ್ಟ್ ಆಗಿತ್ತು. ಆ ಮೀಟಿಂಗಿನ ಸೇರಿದ ಎಲ್ಲ ಸಹೋದರ ಸಹೋದರಿಯರ ಸಮಾಚಾರ ಬಾಬನ ಮುಂದೆ ಹೇಳಲಾಗ್ತಾ ಇದೆ. ಆಗ ಬಾಬಾ ಅವರ ಪ್ರತಿಯಾಗಿ ಈ ಮಹಾವಾಕ್ಯ ನುಡಿಸಿದ್ದಾರೆ. बाप दादा खुश होते हैं, इतना मिलकर प्लान बनाते हो, प्रैक्टिकल में ला रहे हो और लाते रहेंगे. बाप दादा को और क्या चाहिए? ಬಾಪ್ ದಾದನಿಗೆ ಬಹಳ ಖುಷಿ ಆಯಿತು. ಇಷ್ಟೊಂದು ಜನ ಡಾಕ್ಟರ್ಸ್ಗಳು ಸೇರಿಕೊಂಡು ಪ್ರಾಕ್ಟಿಕಲಿ ಪ್ಲ್ಯಾನ್ ಮಾಡಿದರು. ಎಲ್ಲ ಆಪ್ರೇಷನ್ ಮಾಡುವಂಥ ಒಂದು ಗ್ರೂಪ್ ಮಾಡಿಕೊಂಡಿದ್ದಾರೆ. ಇದೆಲ್ಲ ಸಮಾಚಾರ ಕೇಳುವಾಗ ಬಾಬನಿಗೆ ಖುಷಿ ಆಯಿತು. इसलिए बाप दादा को पसंद है, बाकी कोई मुश्किल हो तो बाप दादा सहज कर सकते हैं. ಎಲ್ಲ ಡಾಕ್ಟರ್ಸ್ಗಳ ಗ್ರೂಪನ್ನು ನೋಡಿದಾಗ ಬಾಬನಿಗೆ ಇಷ್ಟ ಆಯಿತು. ನಿಮಗೆ ಬಾಬಾ ಹೇಳ್ತಾರೆ, ಏನಾದರೂ ಕಷ್ಟ ಇದ್ದರೆ ನಾನು ಅದನ್ನು ಸುಲಭ ಮಾಡ್ತೇನೆ ಅಂತ ಹೇಳ್ತಾರೆ. यहाँ बुद्धि का चलाना भी एक वरदान है. सिर्फ ಬ್ಯಾಲೆನ್ಸ್ ರಖ್ करके चलो. ಈ ರೀತಿಯಾಗಿ ಬುದ್ಧಿವಂತಿಕೆಯಿಂದ ಅಲ್ಲಿ ನಡಿಬೇಕಾಗ್ತದೆ. ಈ ಬುದ್ಧಿ ಮಕ್ಕಳಿಗೊಂದು ವರದಾನ ಆಗಿದೆ, ಡಾಕ್ಟರ್ಸ್ಗಳಿಗೆ. ಕೇವಲ ಬ್ಯಾಲೆನ್ಸ್ ಇಟ್ಟುಕೊಂಡು ನಡೀರಿ ಅಂತ ಹೇಳ್ತಾರೆ. ಜಬ್ ಬ್ಯಾಲೆನ್ಸ್ ಹೋಗಾ तो ಬುದ್ಧಿ ನಿರ್ಣಯ ಬಹುತ್ ಜಲ್ದಿ ಕರೆಗಿ. ಯಾವಾಗ ಬುದ್ಧಿ ಬ್ಯಾಲೆನ್ಸ್ನಲ್ಲಿ ಇರ್ತದೆ, ಬಾಬಾ ಹೇಳಿದ ಹಾಗೆ ಅಂತ, ಅಲ್ಲಿ ಬುದ್ಧಿ ಸರಿಯಾಗಿ ಬೇಗ ತೀರ್ಮಾನ ತೆಗೆದುಕೊಳ್ಳುತ್ತದೆ. और 4 घंटे जो डिस्कस करते हो उसमें 1 घंटा भी नहीं लगेगा. ಹೀಗೆ ಡಾಕ್ಟರ್ಸ್ಗಳು ಮೀಟಿಂಗಲ್ಲಿ 4 ಗಂಟೆ ಡಿಸ್ಕಸ್ ಏನು ಮಾಡ್ತಾರೆ, ಅಲ್ಲಿ ಬುದ್ಧಿ ಸರಿಯಾದ ನಿರ್ಣಯ ತಗೊಂಡಾಗ 1 ಗಂಟೆ ಸಾಕಾಗ್ತದೆ. ಏಕ್ ಜೈಸಾ ಹಿ ವಿಚಾರ ನಿಕ್ಲೇಗ. ಎಲ್ಲ ಡಾಕ್ಟರ್ಸ್ಗಳದ್ದು ತೀರ್ಮಾನ ಒಂದೇ ರೀತಿಯಾಗಿ ಬರುತ್ತದೆ. ಲೇಕಿನ್ ಯಹ ಭಿ ಅಚ್ಚಾ ಹೈ, ಖೇಲ್ ಹೈ,
कुछ बनाते हो कुछ तोड़ते हो, इससे भी ಮಜಾ ಆತಾ ಹೈ. ಅದಕ್ಕೆ ಬಾಬಾ ಒಂದು ಯುಕ್ತಿಯನ್ನು ಕೊಟ್ಟಿದ್ರು. ಆಪರೇಷನ್ ಅಂದರೆ ಹರಿಯೋದು ಹೊಲಿಯೋದು ತಾನೆ, ಆ ರೀತಿಯಾಗಿ ಇದು ಒಂದು ಪ್ರಕಾರದ ಆಟ ಡಾಕ್ಟರ್ಸ್ಗಳದು. ರೆಡಿ ಮಾಡೋದು ಹಾಳು ಮಾಡೋದು, ಅಂದರೆ ಅಲ್ಲಿ ಕಟ್ ಮಾಡೋದು ಜೋಡಿಸೋದು ನಡೀತಾ ಇರ್ತದೆ. ಇದೊಂದು ಆಟದ ಮಜಾ ನಿಮಗೆ ಬರ್ತದೆ ತಾನೆ. भले प्लान बनाओ फिर रिफाइन करो, बिजी तो रहते हो ना, सिर्फ बोझ नहीं महसूस करो, खेल करो. ಹೀಗೆ ಪ್ಲ್ಯಾನ್ ಮಾಡ್ತೀರಿ, ಅದನ್ನು ರಿಫೈನ್ ಮಾಡ್ತೀರಿ, ಇದರಲ್ಲಿ ಬಿಜಿ ಇರ್ತೀರಿ. ಆದರೆ ಕೇವಲ ಈ ಒಂದು ವೈದ್ಯಕೀಯ ಕೆಲಸ ಅಂದರೆ ಆಟ ಅಂತ ಅನುಭವ ಮಾಡಿ ಅಂತ ಹೇಳ್ತಾರೆ ಬಾಬಾ. ಟೈಮ್ ಕಮ್ಮಿ ಹೇ, ಜಿತ್ನಾ ಕರ್ ಸಕ್ತೆ ಉತ್ನಾ ಕರೋ. ಸಮಯ ಬಹಳ ಕಮ್ಮಿ ಇದೆ, ನಿಮಗೆಷ್ಟು ಸೇವೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಅಷ್ಟು ಮಾಡಿ ಅಂತ ಬಾಬಾ ಹೇಳ್ತಾರೆ. ये सेवा भी चलती रहेगी, जैसे भंडारा बंद नहीं होगा, यह भी भंडारा है, ಅವಿನಾಶಿ ಚಲ್ತಾ रहेगा. ಬಾಬಾ ಹೇಳ್ತಾರೆ ಸೇವೆ ಕೊನೆಯವರೆಗೆ ನಡೀತಾ ಇರುತ್ತೆ. ಹೇಗೆ ಬಾಬನ ಭಂಡಾರ ಎಂದಿಗೂ ಬಂದಾಗಲ್ಲ, ಅದೇ ರೀತಿಯಾಗಿ ಬಾಬಾ ಹಾಸ್ಪಿಟಲ್ನವ್ರಿಗೂ ಕೂಡ ಹೇಳ್ತಾರೆ ಇದು ಒಂದು ಭಂಡಾರ ಅವಿನಾಶಿಯಾಗಿ ನಡೀತಾ ಇರ್ತದೆ. ಅಗರ್ ಕಿಸಿ ಕಾರ್ಯ में देरी होती है तो और अच्छा होगा ना, ತಬ್ ದೇರಿ ಹೋಗ್ತೀನಿ. ಒಂದು ವೇಳೆ ಯಾವುದೋ ಒಂದು ಕಾರ್ಯದಲ್ಲಿ ಲೇಟ್ ಆಗ್ತದೆ ಅಂದರೆ ತಿಳ್ಕೊಳ್ಳಿ, ಏನೋ ಒಳ್ಳೆಯದಕ್ಕೋಸ್ಕರ ಇದು ಲೇಟ್ ಆಗ್ತಾ ಇದೆ. ಬಾಕಿ ಮೆಹನತ್ ಕರ್ ರಹೆ ಹೋ, ಸುಸ್ತ ನೈ ಹೋ, ಇಸಲಿಯೇ ಬಾಪ್ ತದ ಉಲ್ಲಾಹನ ನಹಿ ದೇಗ. ಆದರೆ ಡಾಕ್ಟರ್ಸ್ಗಳು ಈ ಪೇಷಂಟ್ಗಳ ಹಿಂದೆ ಬಹಳ ಪರಿಶ್ರಮ ಪಡ್ತಾರೆ. ಗ್ಲೋಬಲ್ನಲ್ಲಿ ಬಾಬನ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ಗಳು ತುಂಬ ಪರಿಶ್ರಮ ಪಡ್ತಾರೆ. ಸುಸ್ತಂತೂ ಆಗೋದಿಲ್ಲ ತಾನೆ. ಚಿಕ್ಕ ಪುಟ್ಟ ಏನಾದರೂ ವ್ಯತ್ಯಾಸ ಇರ್ತದೆ, ಬಾಬಾ ಈ ಕಂಪ್ಲೇಂಟ್ ನಾನು ನೋಡಲ್ಲ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಇಂದಿನ ವರದಾನವಾಗಿದೆ, ಸದಾ ಏಕ ರಸ ಸಂಪನ್ನ ಮೋಡ ಮೇ ರಹನೆ ವಾಲೆ ಪುರುಷಾರ್ಥಿ ಸೋ ಪ್ರಾಲಬ್ಧಿ ಸ್ವರೂಪ ಭವ. ಸದಾ ಏಕರಸ ಸಂಪನ್ನ ಮೋಡಿನಲ್ಲಿರುವಂತಹ ಪುರುಷಾರ್ಥಿಗಳು ಎಂದರೆ ಪ್ರಾಲಬ್ಧದ ಸ್ವರೂಪದಲ್ಲಿರೋರು. विवरणे बाप दादा वतन से देखते हैं कि कई बच्चों के मूड बहुत बदलते हैं. ಬಾಪ್ ದಾದ ವತನದಿಂದ ನೋಡ್ತಾ ಇರ್ತಾರೆ, ಅನೇಕ ಮಕ್ಕಳು ಗಂಟೆಗೊಂದು ಮೂಡಿಗಳಾಗ್ತಾರೆ. ಇದಕ್ಕಿದ್ದಾಗೆ ಮೂಡ್ ಚೇಂಜ್ ಮಾಡ್ತಾಲೇ ಇರ್ತಾರೆ. ಕಭಿ ಆಶ್ಚರ್ಯವಂತಿ ಕಿ ಮೂಡ್, ಕಭಿ ಕ್ವೆಶ್ಚನ್ ಮಾರ್ಕ್ ಕಿ ಮೂಡ್, ಕಭಿ ಕನ್फ्यूज की मूड, कभी टेंशन, कभी अटेंशन का झूला. लेकिन संगम युग प्रालब्धि युग है, न कि पुरुषार्थी. इसलिए जो बाप के गुण वही बच्चों के, जो बाप की स्टेज वही बच्चों की, यही संगम युग की प्रालब्ध है. ಆದರೆ ಬಾಬಾ ಹೇಳ್ತಾರೆ, ಕೆಲವು ಬಾರಿ ಮಕ್ಕಳದು ಆಶ್ಚರ್ಯದ ಮೂಡಿರ್ತದೆ, ಕೆಲವು ಬಾರಿ ಪ್ರಶ್ನಾರ್ಥಕ ಮೂಡಿರ್ತದೆ, ಕೆಲವು ಬಾರಿ ಕನ್ಫ್ಯೂಸ್ ಮೂಡಿರ್ತದೆ, ಕೆಲವು ಬಾರಿ ಟೆನ್ಷನ್ ಮೂಡಿರ್ತದೆ, ಕೆಲವು ಬಾರಿ ಅಟೆನ್ಷನ್ನಿನ ಉಯ್ಯಾಲೆಯಲ್ಲಿ ಕೂತು ತೂಗುವ ಮೂಡಿರ್ತದೆ. ಸಂಗಮಯುಗ ಅಂದ್ರೆ ಪ್ರಾಲಬ್ಧದ ಯುಗವಾಗಿದೆ, ಪುರುಷಾರ್ಥದಲ್ಲ. ಅದಕ್ಕೋಸ್ಕರ ಮಕ್ಕಳು ತಂದೆ ಸಮಾನ ಗುಣಧಾರಿಗಳು ಸ್ಟೇಜಿನಲ್ಲಿ ಇರಬೇಕಾಗಿದೆ. ಸಂಗಮಯುಗ ಅಂದ್ರೆ ಪ್ರಾಲಬ್ಧದ ಯುಗವಾಗಿದೆ. तो सदा एक रस एक ही संपन्न मूड में रहो. ಆದ್ದರಿಂದ ಮಕ್ಕಳು ಸದಾ ಕಾಲ ಏಕರಸ ಒಂದೇ ಸಂಪನ್ನ ಮೂಡಿನಲ್ಲಿರಬೇಕು. ತಬ್ ಕಹೆಂಗೆ ಬಾಪ್ ಸಮಾನ ಅರ್ಥಾತ್ ಪ್ರಾಲಬ್ಧಿ ಸ್ವರೂಪ. ಹಾಗೇನು ಹೇಳಾಗುತ್ತೆ, ತಂದೆ ಸಮಾನ ಅರ್ಥಾತ್ ಪ್ರಾಲಬ್ಧ ಸ್ವರೂಪರು. ಸ್ಲೋಗನ್ ಆಗಿದೆ, ಬಾಪ್ दादा के हाथ में बुद्धि रूपी हाथ हो तो परीक्षा रूपी सागर में हिलेंगे नहीं. ಬಾಪ್ ದಾದಾರವರ ಕೈಗೆ ನಮ್ಮ ಬುದ್ಧಿರೂಪಿ ಕೈಯನ್ನು ಕೊಡಬೇಕು. ಆಗ ಪರೀಕ್ಷೆಗಳ ಸಾಗರದಲ್ಲಿ ನಾವು ಎಂದಿಗೂ ಅಲಗಾಡುವುದಿಲ್ಲ. ಅಂದರೆ ನಮ್ಮ ಕೈ ಬಾಬನ ಕೈ ಕೊಡೋದಂದರೆ ಅರ್ಥ, ನಮ್ಮ ಬುದ್ಧಿ ಬಾಬನ ಕೈ ಕೊಡೋದಂದರೆ ಬಾಬನ ಶ್ರೀಮತದ ಕೈ ಹಿಡಿದು ನಡೆದಾಗ ಎಂಥ ಕಠಿಣ ಪರೀಕ್ಷೆಗಳ ಸಾಗರದಲ್ಲಿ ನಾವು ಅಲಗಾಡುವುದಿಲ್ಲ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಬಾ ಇಂದು ನಮಗೆ ಜ್ಞಾನ ಸೂರ್ಯ, ಜ್ಞಾನ ಚಂದ್ರ, ಅವರ ಸಮೀಪ ನಕ್ಷತ್ರಗಳಿಗೆ ಏನಂತ ಕರೀತಾರೆ, ಸಫಲತಾ ನಕ್ಷತ್ರಗಳು. ಬಾಬಾ ಹೇಳ್ತಾರೆ, ನೀವು ಉಮಂಗ ಉತ್ಸಾಹದಲ್ಲಿರೋ ನಕ್ಷತ್ರಗಳಂತ ಆಗಿದ್ದೀರಿ, ಅದೀಗೇನಾಗಬೇಕು, ಸಫಲತಾ ನಕ್ಷತ್ರಗಳಾಗಬೇಕಾದ್ರೆ
ತಂದೆಯ ಹತ್ತಿರದಲ್ಲಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರನಿಗೆ ಹತ್ತಿರದಲ್ಲಿರುವಂಥ ನಕ್ಷತ್ರ ನಾವು ಆಗಬೇಕಾಗಿದೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಪ್ರಕಾಶವಾಗಿ ಹೊಳೆಯುತ್ತಿರುವ ನಕ್ಷತ್ರ ನಾನು. ಸಫಲತಾ ಸ್ವರೂಪ ನಕ್ಷತ್ರ ನಾನು. ಓಂ ಶಾಂತಿ, ಓಂ ಶಾಂತಿ.